ತರಿಸಿದೀನಿ. ಇದರಲ್ಲಿ ಡೈಲಿ ವೇರ್ ಡ್ರೆಸ್ ಗಳಿದೆ, ಹಾಗೆ ಪಾರ್ಟಿ ವೇರ್ ಡ್ರೆಸ್ ಗಳಿದೆ, ಶಾರ್ಟ್ ಕುರ್ತೀಸ್ ಇದೆ, 3 ಪೀಸ್ ಕುರ್ತೀಸ್ ಇದೆ, 2 ಪೀಸ್ ಕುರ್ತೀಸ್ ಇದೆ, ಆಮೇಲೆ ಅಂಬ್ರಾಯ್ಡ್ ಟಾಪ್ಸ್ ಗಳಿದೆ. ಇನ್ನು ಎಷ್ಟೊಂದಿದೆ. ನಾನೇನು ನೀಟಾಗಿ ಯಾವ್ದು ಓಪನ್ ಮಾಡಿಲ್ಲ. ಇವಾಗ ನಿಮ್ಮೆಲ್ಲರಿಗೆ ಓಪನ್ ಮಾಡಿ ಅದು ಯಾವ ತರ ಕ್ವಾಲಿಟಿ ಇದೆ ಅಂತ ಹೇಳೋಣ ಅಂತ ಈ ವಿಡಿಯೋ ಶುರು ಮಾಡಿದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಹಾಗೆ ಅದಕ್ಕೂ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಷ್ಟೊಂದ್ ದಿನ ಆಗಿತ್ತು ವಿಡಿಯೋಸ್ ಅಪ್ಲೋಡ್ ಮಾಡಿ, ಬಿಕಾಸ್ ತುಂಬಾನೇ ಕೆಲಸ ಇತ್ತು. ಆ ಸಂಡೆ ಮಂಡೆಗೆ ಎಲ್ಲ ಓಡಾಡೋದೇ ಜಾಸ್ತಿ ಕೆಲಸ ಆಗೋಗಿತ್ತು. ಅದಕ್ಕೆ ಸ್ವಲ್ಪ ಬ್ರೇಕ್ ತಗೊಂಡಿದ್ದೆ ಅಷ್ಟೇನೆ. ಇವಾಗ ಜಾಸ್ತಿ ಮಾತನಾಡ ಡ್ರ್ಯಾಗ್ ಮಾಡೋದ್ ಬೇಡ, ಬೇಗ ಬೇಗ ಓಪನ್ ಮಾಡ್ಬಿಡೋಣ. ಫಸ್ಟ್ ಒನ್, ಇದು 3 ಪೀಸ್ ಕುರ್ತಿ ಸೆಟ್. ನನಗೆ ಇದ್ರಲ್ಲಿ ಏನಪ್ಪಾ ಇಮೇಜ್ ಅಲ್ಲಿ ನೋಡೇ ಇಷ್ಟ ಆಗೋಯ್ತು. ಹಾಗೆ ಇನ್ನೊಬ್ರು ಯಾರೋ ಒಬ್ರು ಕಂಟೆಂಟ್ ಕ್ರಿಯೇಟರ್ ಹಾಕಿದ್ರು, ಇದನ್ನ ಅವಾಗಲೂ ಅಷ್ಟೇ ತುಂಬಾನೇ ಇಷ್ಟಪಟ್ಟಿದ್ದೆ. ವಾವ್, ಬಟ್ಟೆ ಕಾಟನ್ ತುಂಬಾನೇ ಚೆನ್ನಾಗಿದೆ ಮಾತ್ರ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಇದು. ಇದು ನೆಕ್ಕಲ್ಲಿ ಈ ತರ ಪೈಪಿಂಗ್ ಎಲ್ಲ ಕೊಟ್ಟಿದ್ದಾರೆ. ಇದಕ್ಕೆ ನೆಕ್ಕಲ್ಲಿ ಪೈಪಿಂಗ್ ಇದೆ, ಸಕ್ಕತ್ತಾಗಿದೆ. ಟಾಪ್ ಇದು ಟಾಪ್ ಬರುತ್ತೆ. ಇದು ಇದಕ್ಕೆ ವೈಟ್ ಕಲರ್ ಪ್ಯಾಂಟು ಅಷ್ಟೇ, ತುಂಬಾ ಫ್ರೀ ಆಗಿದೆ. ನಾನು ಆಲ್ಮೋಸ್ಟ್ ಡ್ರೆಸ್ ಗಳನ್ನೆಲ್ಲ ಎಲ್ ಸೈಜ್ ಅಲ್ಲೇ ತರಿಸ್ಕೊಳ್ಳೋದು ನಾನು. ನೋಡಿ ಪ್ಯಾಂಟ್ ಚೆನ್ನಾಗಿದೆ, ಪೆನ್ಸಿಲ್ ಕಟ್ ಪ್ಯಾಂಟ್ ತರ ಬರುತ್ತೆ ಅಂತ ಅನ್ಸುತ್ತೆ. ನಾನು ಆಲ್ರೆಡಿ ಇದನ್ನ ವೇರ್ ಮಾಡಿರ್ತೀನಿ ಅನ್ಸುತ್ತೆ. ಇನ್ಸ್ಟಾಗ್ರಾಮ್ ಎಲ್ಲ ವಿಡಿಯೋ ಮಾಡ್ಬೇಕಲ್ಲ, ಆಲ್ರೆಡಿ ವೇರ್ ಮಾಡಿರ್ತೀನಿ. ಅದೆಲ್ಲ ವೇರ್ ಮಾಡಿದ್ದೆ ಅಂತಂದ್ರೆ ಪಕ್ಕದಲ್ಲಿ ಅದ್ರದ್ದು ಫೋಟೋಸ್ ಇಲ್ಲ ವಿಡಿಯೋನೋ ಏನೋ ಒಂದು ಅಟ್ಯಾಚ್ ಮಾಡ್ತಾ ಹೋಗ್ತೀನಿ. ಎಲ್ಲ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರೋದು, ಯಾವ್ದೆಲ್ಲ 500 ಒಳಗಡೆನೆ ಇರೋದು ಅಂತ ಅನ್ಸುತ್ತೆ. ದುಪ್ಪಟ್ಟ ಅಂತ ನೋಡಿ ಎಷ್ಟು ದೊಡ್ಡ ಕೊಟ್ಟಿದ್ದಾರೆ. ಇದು ಕಂತು ಬೆಸ್ಟ್ ಮ್ಯಾಚ್, ಸಕ್ಕತ್ತಾಗಿದೆ ಮಾತ್ರ. ಎಲ್ಲಾರು ಹೊರಗಡೆ ಆಫೀಸ್ಗಳಿಗೆ ಮತ್ತೆ ಫಂಕ್ಷನ್ ಗಳಿಗೆ, ಎಲ್ಲಾರು ಹೊರಗಡೆ ಶಾಪಿಂಗಿಗೆ, ಶೆಕೆಗಾಲಕ್ಕೆಲ್ಲ ವೇರ್ ಮಾಡಕ್ಕಂತೂ ಈ ಕಾಟನ್ ಕುರ್ತಿ ಸಕ್ಕತ್ತಾಗಿದೆ. ಚಳಿಗಾಲಕ್ಕೂ ಅಷ್ಟೇ ಬೆಚ್ಚಗಾಗುತ್ತೆ, ತುಂಬಾನೇ ಚೆನ್ನಾಗಿದೆ. ಇದ್ರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನಿಮ್ಗೆ ಬೇಕು ಅಂತಂದ್ರೆ ಲಿಂಕ್ ಹೋಗಿ ನೀವು ಬೈ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಮಾತ್ರ. ಇನ್ನ ನೆಕ್ಸ್ಟ್ ಒನ್, ಇದನ್ನಂತೂ ನಾನು ಎಷ್ಟು ಸಲ ಔಟ್ ಆಫ್ ಸ್ಟಾಕ್ ಆಗಿತ್ತು ಅಂತಂದ್ರೆ, ಅಯ್ಯೋ ಇದು ಬುಕ್ ಮಾಡೋಷ್ಟರಲ್ಲಿ ನಿಮಗೆ 1 ವೀಕ್ ಇತ್ತು ಅಂತ ಅನ್ಸುತ್ತೆ. ಇದು ಆಕ್ಚುಲಿ ಸಿಂಗಲ್ ಪೀಸ್ ಬರುತ್ತೆ. ಕ್ವಾಲಿಟಿ ಹೆಂಗಿದೆ ಗೊತ್ತಾ, ನೋಡ್ಬೇಕು. ನೋಡಿ ಅಂಬ್ರೆಲಾ ಟಾಪ್ ಇದು, ವೈಟ್ ಒಂದ್ ಸ್ವಲ್ಪ ಗ್ರೇ ಮತ್ತೆ ಎಲ್ಲೋ ಸ್ವಲ್ಪ ಜಾಸ್ತಿ ಹೈಲೈಟ್ ಆಗಿ ಕಾಣಿಸುತ್ತೆ. ಇದರಲ್ಲಿ ಕಾಲರ್ ನೆಕ್ ಬರುತ್ತೆ, ಹಾಗೆ ಇಲ್ಲಿ 3/4 ಸ್ಲೀವ್ಸ್ ಕೊಟ್ಟಿದ್ದಾರೆ. ಇದು ಅಂಬ್ರೆಲಾ ಟಾಪ್ ಬರುತ್ತೆ. ವೇರ್ ಮಾಡಿರೋದು ಪಕ್ಕದಲ್ಲಿ ಹಾಕಿದ್ರೆ ನಿಮ್ಗೆ ಗೊತ್ತಾಗುತ್ತಿಲ್ವಾ, ಪಕ್ಕ ಹಾಕಿ ವೇರ್ ಮಾಡಿರೋದಿಲ್ಲ ನಿಮಗೆ. ಚೆನ್ನಾಗಿದೆ ಮಾತ್ರ ಇದನ್ನು ಅಷ್ಟೇನೆ. ಮತ್ತೆ ಇದಕ್ಕೆ ಒಂದು ಫ್ರಂಟ್ ಅಲ್ಲಿ ಟೈ ಮಾಡ್ಕೊಡಕ್ಕೆ ಅಂತ ನೋಡಿ ಎಷ್ಟು ಉದ್ದ ಕೊಟ್ಟಿದ್ದಾರೆ. ಇದು ಏನಪ್ಪಾ ಇದು ಅಂತ ಅನ್ಕೊಂಡೆ ನಾನು. ಅಲ್ಲಿ ಫ್ರಂಟ್ ಅಲ್ಲಿ ಟೈ ತಿರ್ಲಿಲ್ವಲ್ಲ ಅಂತ ಅನ್ಕೊತಿದ್ದೆ. ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇನೆ. ಫ್ರಂಟ್ ಅಲ್ಲಿ ನಮ್ಗೆ ಎಷ್ಟು ಬೇಕಷ್ಟು ಲೂಸ್ ಏನಾರ ಆಯ್ತು ಅಂತಂದ್ರೆ ಬಟರ್ಫ್ಲೈ ತರ ಟೈ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಏನಾದ್ರು ಫ್ಯಾಷನ್ ಆಗಿ ಹಾಕೋತೀನಿ ಅಂತಂದ್ರೆ ಹಾಕೋಬಹುದು. ಇಲ್ಲಿ ಕೆಳಗಡೆವರೆಗೂ ಇದು ಬಟನ್ಸ್ ಬಂದಿದೆ. ಕೆಳಗಡೆವರೆಗೂ ಸಖತ್ತಾಗಿದೆ. ಇದು ಲಿಂಕ್ ಅಷ್ಟೇ ಅಟ್ಯಾಚ್ ಮಾಡಿರ್ತೀನಿ. ಎಲ್ಲಾರ ಸಿಂಗಲ್ ಪೀಸ್ ಹಾಕೊಳ್ತೀನಿ ಅಂತಂದ್ರೆ ಚೆನ್ನಾಗಿ ಕಾಣಿಸುತ್ತೆ. ಫುಲ್ ಲೆಂತ್ ಬರುತ್ತೆ. ಶಾರ್ಟ್ ಲೆಂತ್ ಎಲ್ಲ ಏನಾಗಲ್ಲ, ಫುಲ್ ಲೆಂತ್ ಬರುತ್ತೆ, ಹಾಕೋಬಹುದು ಆರಾಮಾಗಿ. ಇನ್ನ ನೆಕ್ಸ್ಟ್ ಇದು ಒಂದು ಗ್ರ್ಯಾಂಡ್ ಡ್ರೆಸ್ ಇರೋ ನೋಡಿ, ಟಾಪ್ ಪರ್ಪಲ್ ಶೇಡ್ ಅಲ್ಲಿ ನನ್ನ ಹತ್ರ ಡ್ರೆಸ್ ಗಳೇ ಇರ್ಲಿಲ್ಲ, ಅದಕ್ಕೆ ತರ್ಸ್ಕೊಂಡೆ. ನೆಕ್ ಎಲ್ಲ ಫುಲ್ ಎಂಬ್ರಾಯ್ಡರ್ ಬಂದಿದೆ. ಹಾಗೆ ಇದು ಎಲ್ಲದಕ್ಕೂ ಆಲ್ಮೋಸ್ಟ್ ಇವಾಗ 3/4 ಸ್ಲೀವ್ಸ್ ಬರುತ್ತೆ. ನೋಡಿ ಡ್ರೆಸ್ ಎಲ್ಲ ಫುಲ್ ಒಂದ್ ಸ್ವಲ್ಪ ಪುಟ್ಟ ಡಿಸೈನ್ ತರ ಬಂದಿದೆ. ಚೆನ್ನಾಗಿದೆ ಅಲ್ವಾ? ಸ್ವಲ್ಪ ಡಾರ್ಕ್ ಶೇಡ್, ಒಂದ್ ಸ್ವಲ್ಪ ಡಾರ್ಕ್ ಇರೋಕ್ಕೂ ಚೆನ್ನಾಗಿ ಕಾಣಿಸುತ್ತೆ ಅಂತ ತರಿಸ್ಕೊಂಡೆ. ಹಾಗೆ ಇದಕ್ಕೆ ಪ್ಯಾಂಟ್ ಕೊಟ್ಟಿದ್ದಾರೆ, ಎಲಾಸ್ಟಿಕ್ ಪ್ಯಾಂಟ್. ಇದು ಅಷ್ಟೇ ಪೆನ್ಸಿಲ್ ಕಟ್ಟೆ ಬರುತ್ತೆ. ತುಂಬಾ ಲೂಸ್ ಪ್ಯಾಂಟ್ ಎಲ್ಲ ನನಗೂ ಹಾಕಕ್ಕೆ ಇಷ್ಟ ಆಗಲ್ಲ. ದುಪ್ಪಟ್ಟ ಅಂತ ಸ್ವಲ್ಪ ಜಾರ್ಜೆಟ್ ಮೆಟೀರಿಯಲ್ ನೋಡಿ ಚೆನ್ನಾಗಿದೆ ಅಂತ. ಈ ತರ ದುಪ್ಪಟ್ಟಗಳಿದ್ರೆ ಏನ್ ಗೊತ್ತಾ, ಆರಾಮಾಗಿ ಈಸಿಯಾಗಿ ನಮ್ಗೆ ಹೆಂಗ್ ಬೇಕಂಗ್ ಹಾಕೋಬಹುದು. ಈ ತರ ಬೇಕಾ ಹಾಕೋಬಹುದು, ಹಿಂಗ್ ಬೇಕಾ ಹಾಕೋಬಹುದು. ಈ ಸ್ವಲ್ಪ ಪದ್ರ ತರ ಇರೋದೆಲ್ಲ ನಮ್ಗೆ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಈ ತರ ದುಪ್ಪಟ್ಟಗಳನ್ನ ಇರತ್ತೆ ಆಲ್ಮೋಸ್ಟ್ ನಾನು ಬುಕ್ ಮಾಡಿರ್ತೀನಿ. ಆಗ ಡ್ರೆಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಆ ತರದ ಕೆಲವೊಂದು ನಾನು ಬುಕ್ ಮಾಡಿರ್ತೀನಿ. ಸಕ್ಕತ್ತಾಗಿದೆ ಮಾತ್ರ. ನಂಗಂತೂ ಟಾಪ್ ಸಕ್ಕತ್ತಾಗಿ ಎಷ್ಟು ನೆಕ್ ವರ್ಕ್ ನೋಡಿದೀನಿ, ನಾವು ವಾಶ್ ಮಾಡಿದ್ರು ಹೋಗಲ್ಲ. ಫುಲ್ ಥ್ರೆಡ್ ವರ್ಕ್ ಅಲ್ವಾ ಇದು, ಅದಕ್ಕೇನೆ. ಇದ್ರ ಲಿಂಕ್ ಅಷ್ಟೇ ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ, ಒಂದ್ಸಲ ಹೋಗಿ ಚೆಕ್ ಮಾಡಿ. ಇನ್ನ ನೆಕ್ಸ್ಟ್ ಒಂದು ಇದು ಅಷ್ಟೇ 1 ಪೀಸ್ ಡ್ರೆಸ್ ಬರುತ್ತೆ ನೋಡಿ, ಅಂಬ್ರೆಲಾ ತರ. ಮ್ಯಾಕ್ಸಿ ಡ್ರೆಸ್ ಅಂತಾನೆ ಹೇಳ್ಬೋದು ಅನ್ಸುತ್ತೆ. ಮ್ಯಾಕ್ಸಿ ಡ್ರೆಸ್ ಇದು. ವೈಟ್ ಕಲರ್ ಅಲ್ಲಿ ಇರ್ಲಿಲ್ಲ ನನ್ನ ಹತ್ರ, ಎಲ್ಲ ಫ್ಲೋರಲ್ ಪ್ರಿಂಟ್ ತರ ಬರುತ್ತೆ. ಹೆಂಗಿದೆ ಗೊತ್ತಾ, ನೋಡಿ ಇದು ಸ್ಲೀವ್ಸ್ ನೋಡಿ. ಇದು ಜಾಸ್ತಿ ಸ್ಲೀವ್ಸು ಇಲ್ಲ, ಜಾಸ್ತಿ ಸ್ಲೀವ್ಲೆಸ್ ಇಲ್ಲ, ಆ ತರ ಇದೆ ಇದು ಸ್ಲೀವ್ಸ್ ಅಂತ. ಸಖತ್ತಾಗಿದೆ ಮಾತ್ರ. ನನ್ಗೂ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಸುತ್ತೆ. ಹಾಕೊಂಡ್ಮೇಲೆ ಗೊತ್ತಾಗ್ತಿಲ್ಲ. ಎಲ್ಲ ನಡಿಗೆ ಇರೋದ್ರಿಂದ ಫುಲ್ ಫಿಲ್ಸ್ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಇದು ಪ್ರಿಂಟ್ ಇದು ಪ್ರಿಂಟಿಂಗ್ ವಾಶ್ ಮಾಡಿದ್ರು ಹೋಗಲ್ಲ. ಚೆನ್ನಾಗಿದೆ. ಈ ತರದ ಆಲ್ರೆಡಿ ನನ್ನ ಹತ್ರ ಬಂದಿತ್ತು, ಅದಕ್ಕೆ ಅದೇ ಸ್ಟೋರ್ಗೆ ಹೋಗಿ ಅದೇ ತರದಲ್ಲಿ ಇನ್ನೊಂದು ಪರ್ಚೇಸ್ ಮಾಡಿದ್ದೀನಿ. ಸಖತ್ತಾಗಿದೆ. ಇದ್ರ ಲಿಂಕ್ ಅಷ್ಟೇ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಚೆಕ್ ಮಾಡಿ. ಲೆಂತ್ ಬರುತ್ತೆ. ಹಾಗೆ ಒಳಗಡೆ ಎಲ್ಲ ಲೈನಿಂಗ್ ಕೊಟ್ಟಿದ್ದಾರೆ. ನೋಡಿ ಲೈನಿಂಗ್ ಕೂಡ ಕೊಟ್ಟಿದ್ದಾರೆ, ಚೆನ್ನಾಗಿದೆ, ಇಷ್ಟ ಆಯ್ತು. ಇನ್ನ ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜಾಸ್ತಿ 3 ಪೀಸ್ ಸೆಟ್ಸ್ ಇರೋದು ನನ್ನ ಹತ್ರ. ಅಂದ್ರೆ ನಾನು ಹೊರಗಡೆ ಹೋದಾಗೆಲ್ಲ ಇದೇ ತರ ಅಲ್ವಾ ವೇರ್ ಮಾಡೋದು, ಸ್ವಲ್ಪ 3 ಪೀಸ್ ಜಾಸ್ತಿ ತರ್ಸ್ಕೊತೀನಿ. ವಾವ್, ಇದೊಂಥರ ಹೆಂಗ್ ಗೊತ್ತಾ, ಇದು ಯಾವ ಕಲರ್ ಅಂದ್ರೆ ಈ
ಆನಿಯನ್ದು ರೆಸ್ಟ್ ಕಲರ್ ಬರುತ್ತೆ ನೋಡಿ, ಒಂಥರ ಪಿಂಕ್ ಇದು ಹೇಳಕ್ ಗೊತ್ತಿಲ್ಲ ನನಗೆ ಯಾವ ತರ ಪಿಂಕ್ ಅಂತ. ನೋಡಿ ನೆಕ್ಕಲ್ ನೋಡಿ ಯಾವ ತರ ಇದೆ. ಇದು ಅಷ್ಟೇನೆ ತೋಳತ್ರ ಈ ತರ ಎಂಬ್ರಾಯ್ಡ್ರಿ ಸ್ವಲ್ಪ ಡ್ರೆಸ್ ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ಇಲ್ಲೂ ಎಂಬ್ರಾಯ್ಡ್ರಿ ವರ್ಕ್ ಇದೆ ಕೆಳಗಡೆ. ಎಲ್ಲ ಸಣ್ಣ 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 ಥ್ರೆಡ್ ವರ್ಕ್ ತರ ಮಾಡಿದ್ದಾರೆ. ಫ್ಲವರ್ ನೆಕ್ ಮಾತ್ರ ಸಕ್ಕತ್ತಾಗಿದೆ. ಇದೆಲ್ಲ ಸ್ಟೋನ್ಸ್ ಎಲ್ಲ ನಂಗೆ ಅಷ್ಟು ಇಷ್ಟ ಆಗಲ್ಲ. ಇದರ ಥ್ರೆಡ್ ವರ್ಕ್ ಅಲ್ಲಿ ನನಗೆ ಒಂಥರ ಜಾಸ್ತಿ ಇಷ್ಟ ಆಗುತ್ತೆ. ಐ ಥಿಂಕ್ ಈ ಕಲರ್ ಸ್ವಲ್ಪ ಜಾಸ್ತಿ ಚೆನ್ನಾಗಿ ಕಾಣಿಸ್ತಿದೆ ಅಂತ ಅನ್ಸುತ್ತೆ ನನಗೆ. ಹಾಗೆ ಇದಕ್ಕೆ ಪ್ಯಾಂಟ್ ಇದೆ. ಪ್ಯಾಂಟ್ ಅಷ್ಟೇ ಕೆಳಗಡೆ ಲೇಸ್ ಅಟ್ಯಾಚ್ ಮಾಡಿದ್ದಾರೆ. ಪ್ಯಾಂಟ್ ಅಷ್ಟೇ ದೊಡ್ಡದಾಗೆ ಬರುತ್ತೆ, ಅದಕ್ಕೆ ನಾನು ಎಲ್ ಸೈಜ್ ತಗೊಳ್ಳೋದು. ನೆಕ್ಸ್ಟ್ ಇದಕ್ಕೆ ದುಪ್ಪಟ್ಟ ನೋಡಿ. ಈ ತರ ದುಪ್ಪಟ್ಟಗಳನ್ನ ಸ್ವಲ್ಪ ನಾನು ಜಾಸ್ತಿ ಇಷ್ಟಪಡಲ್ಲ, ಬಟ್ ಓಕೆ ಒಂದೊಂದು ಡ್ರೆಸ್ ತುಂಬಾ ಚೆನ್ನಾಗಿತ್ತು ಅಂತಂದ್ರೆ ಈ ತರ ದುಪ್ಪಟ್ಟಗಳನ್ನ ಹಾಕೊಳ್ತೀನಿ. ಬಟ್ ಇದೇನು ಅಷ್ಟೇನು ಡ್ರೆಸ್ ಇಲ್ಲ, ಆರಾಮಾಗಿ ನಾವು ಹಿಂಗೂ ಕೂಡ ವೇರ್ ಮಾಡ್ಕೋಬಹುದು. ಆದ್ರೆ ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿರೋದ್ರಿಂದ ಈ ತರ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಇನ್ನ ನೆಕ್ಸ್ಟ್ ಒನ್ ಇದು ಈ ಕಲರ್ ನಿಜವಾಗ್ಲೂ ಒಂದೇ ಒಂದು ಟಾಪ್ ಅಲ್ಲ, ಒಂದು ಡ್ರೆಸ್ ಅಲ್ಲ, ಒಂದು ಸ್ಯಾರಿನೂ ಕೂಡ ಈ ತರ ಕಲರ್ ಅಲ್ಲಿ ಇಲ್ಲ ನನಗೆ. ಪ್ಯಾಂಟೇಜ್ ಇದು 2 ಪೀಸ್ ಬರುತ್ತೆ, 3 ಪೀಸ್ ಬರಲ್ಲ. ಇದು ಎಷ್ಟು ಚೆನ್ನಾಗಿದೆ ಗೊತ್ತಾ, 2 ಪೀಸ್ ಅಲ್ಲೇನೆ. ಈ ತರದ್ದು ನಾನು ಇನ್ನೊಂದು ಪಿಂಕ್ ಕಲರ್ ಒಂದು ತರಿಸಿದೆ ನಾನು. ಇದು ಮೇನ್ ಆಗಿ ಏನ್ ತರಿಸ್ತೆ ಅಂತಂದ್ರೆ ಈ ತರ ವರ್ಕಿಗೋಸ್ಕರ. ನೋಡಿ ನೆಕ್ಕು ಅಷ್ಟೇನೆ ಒಂಥರ ವಿ ಶೇಪ್, ತುಂಬಾ ಬ್ರಾಡ್ ಏನಿಲ್ಲ. ಇಲ್ಲಿ ಬಟ್ಟೆ ಕೊಟ್ಟಿದ್ದಾರೆ, ವಿ ಶೇಪ್ ಬರುತ್ತೆ. ಇಲ್ಲಿ ನರ್ಗೆ ಬರೋದ್ರಿಂದ ಸ್ವಲ್ಪ ಟಮ್ಮಿ ಇರೋದು ಕೂಡ ಹೈಡ್ ಆಗುತ್ತೆ. ಇದರಲ್ಲಿ ಕಲರ್ ಸ್ವಲ್ಪ ಡಿಫ್ರೆಂಟ್. ಇದೇನೊಂದು ನೋಡ್ತಿದ್ರಲ್ವಾ, ಪಾಕೆಟ್ಗೆ ಈ ತರ ವರ್ಕ್ ಕೊಟ್ಟಿದ್ದಾರೆ. ಪಾಕೆಟ್ ಇದೆ ಅಂತಾನೆ ಗೊತ್ತಾಗಲ್ಲ, ಏನೋ ವರ್ಕ್ ಮಾಡಿದಾರೇನೋ ಅನ್ಸೋ ತರ ಫೀಲ್ ಆಗ್ತಿದೆ ಇದು ನೋಡಿದ್ರೆ ನನಗೆ. ಈ ಕಡೆನೂ ಅಷ್ಟೇ 2 ಸೈಡ್ ಪಾಕೆಟ್ ಇದೆ ಇದಕ್ಕೆ. ಇದು ಅಂಬ್ರೆಲಾ ಬರುತ್ತೆ, ಅಂಬ್ರೆಲಾ ಕಟ್ ಬರುತ್ತೆ. ಡ್ರೆಸ್ ಅಂತೂ ಸಕ್ಕತ್ತಾಗಿದೆ. ಇಲ್ಲೂ ಅಷ್ಟೇ ನೋಡಿ ಎಷ್ಟು ಫ್ರೀ ಕೊಟ್ಟಿದ್ದಾರೆ ಇದನ್ನ. ಹಾಗೆ ಇದಕ್ಕೆ ಪ್ಯಾಂಟ್ ಸೇಮ್ ಟಾಪ್ ಪ್ಯಾಂಟ್ ಎಲ್ಲ ಒಂದೇ ಕಲರ್ ಬರುತ್ತೆ. ಚೆನ್ನಾಗಿದೆ, ವೇರ್ ಮಾಡಿರೋ ಪಿಕ್ ಹಾಕಿರ್ತೀನಲ್ಲ ನೋಡಿ, ಹಿಂಗೂ ಇಷ್ಟ ಆಗುತ್ತೆ ತರಿಸ್ಕೊಳಕ್ಕೆ ಈ ಡ್ರೆಸ್. ನನ್ನ ಹತ್ರ ಈ ರೆಸ್ಟೋರೆಂಟ್ ಕಲರ್ ಅಲ್ಲಿ ನಾನು ಶಾರ್ಟ್ ಟಾಪ್ ನ ತರಿಸ್ಕೊಂಡಿದ್ದೆ. ಅದೇ ತರದಲ್ಲಿ ಇದು ಸ್ವಲ್ಪ ಇದು ಸಾರಿ ರೆಸ್ಟೋರೆಂಟ್ ಕಲರ್ ಇನ್ನೊಂದಿದೆ ಅಂತ ಅನ್ಸುತ್ತೆ. ಇದು ಶಾರ್ಟ್ ಟಾಪ್ ತರನೇ ಬರುತ್ತೆ ನೋಡಿ. ಶಾರ್ಟ್ ಟಾಪ್ ಎಷ್ಟು ಚೆನ್ನಾಗಿದೆ. ಇದು ಏನ್ ಪೆಪ್ಲಮ್ ಟಾಪ್ ಅಂತಾರಲ್ಲ ಆ ತರ. ನೆಕ್ ವರ್ಕ್ ನೋಡಿ ಎಷ್ಟು ಸಕ್ಕತ್ತಾಗಿದೆ. ಇದನ್ನ ನೀವು ಬೇಕಾದ್ರೆ ಈ ಟ್ರೌಸರ್ಸ್ ಪ್ಯಾಂಟ್ ಗೆ ಜೀನ್ಸ್ ಗೆ ಬೇಕಾದ್ರೆ ಈ ತರ ಸಿಂಗಲ್ ಟಾಪ್ ಬೇಕಾದ್ರೂ ವೇರ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಅದಕ್ಕೆ ಪ್ಯಾಂಟ್ ಕೂಡ ಇದೆ. ಫ್ರೀ ಪ್ಯಾಂಟ್, ಪ್ಲಾಜೋ ತರ ಫ್ರೀ ಪ್ಯಾಂಟ್ ಕೊಟ್ಟಿದ್ದಾರೆ. ಸಖತ್ ಮ್ಯಾಚ್ ಆಗುತ್ತೆ. ನಂಗೋಷ್ಟು ಇದು ಸಖತ್ ಇಷ್ಟ ಆಗೋಯ್ತು. ಈ ರೆಸ್ಟೋರೆಂಟ್ ಕಲರ್ ಯಾರ್ ಫೇಸ್ ಚೆನ್ನಾಗಿ ಕಾಣಿಸಲ್ಲ, ಎಲ್ಲಾ ಫೇಸ್ಗೂ ಚೆನ್ನಾಗಿ ಕಾಣಿಸುತ್ತೆ. ನಾನು ಇದೇ ತರದ್ ಇನ್ನೊಂದು ತಗೊಂಡಿದ್ದೇನಲ್ಲ, ಅದಿನ್ನೂ ಸ್ವಲ್ಪ ಶಾರ್ಟ್ ಬರುತ್ತೆ. ಇದು ಇದ್ರದ್ದು ಲಿಂಕ್ ಅಷ್ಟೇ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಸರ್ ಚೆಕ್ ಮಾಡಿ. ಆಕ್ಚುಲಿ ಏನ್ ಗೊತ್ತಾ, ನಾನು ಸ್ಲೀವ್ಲೆಸ್ ನೇ ಹಾಕಲ್ಲ. ಬಟ್ ಫಸ್ಟ್ ಟೈಮು ಸ್ಲೀವ್ಲೆಸ್ ತರಿಸಿದೀನಿ ನಾನು. ಅದೇ ಹಾಕೋತೀನಿ, ಬಟ್ ಯಾವ ತರ ಹಾಕ್ತೀನಿ ಅಂತ ನಾನು ರೆಫರೆನ್ಸ್ ಪಿಕ್ ಹಾಕಿರ್ತೀನಲ್ಲ ಅದ್ರಲ್ಲಿ ನೋಡಿ. ಯಾಕೋ ಇದು ಕಾಫಿ ಕಲರ್ ಸ್ವಲ್ಪ ಇಷ್ಟ ಆಗೋಯ್ತಾ. ನೋಡಿ ಈ ತರ ಸ್ವಲ್ಪ ಇದು ಸಿಂಗಲ್ ಸ್ಟಿಕ್ಸ್ ಅಲ್ಲ, ಸ್ವಲ್ಪ ದೊಡ್ಡ ಸ್ಟಿಕ್ಸ್ ತರ ಕೊಟ್ಟಿದ್ದಾರೆ ಇಲ್ಲಿ. ಎಷ್ಟು ಚೆನ್ನಾಗಿದೆ. ಇಲ್ಲೆಲ್ಲ ಒಂಥರ ವೈಟ್ ಇರೋದ್ರಿಂದ ಒಂಥರ ಇಷ್ಟ ಆಗೋಯ್ತು. ಬ್ಯಾಕ್ ಅಲ್ಲಿ ನಮಗೆ ಇಲ್ಲಿ ಈ ತರ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ಸೈಜ್ ನಮ್ಗೆ ಬಾಡಿ ಫಿಟ್ ಏನಿರುತ್ತೆ ಕರೆಕ್ಟ್ ಆಗಿ ಕುತ್ಕೊಳ್ಳುತ್ತೆ. ಬಟ್ ತುಂಬಾ ಸ್ಲೀವ್ ಇದೆ ಇದು. ಅದೇ ಇದನ್ನ ಯಾವ್ದ್ರ ಜೊತೆ ಪೇರ್ ಅಪ್ ಮಾಡ್ತೀನಿ ಅಂದ್ರೆ ಇದಕ್ಕೊಂದು ವೈಟ್ ಕಲರ್ ಒಂದು ಶರ್ಟ್ ತರ ತರಿಸಿದೀನಿ ನಾನು. ಇದನ್ನ ಬೇಕಾದ್ರೆ ನಾನು ಜೀನ್ಸ್ಗೂ ಹಾಕೋಬಹುದು, ಇಲ್ಲ ಅಂತಂದ್ರೆ ಇದ್ರ ಮೇಲೂ ಹಾಕೋಬಹುದು. ಅದಕ್ಕೆ ಈ ತರ ವೈಟ್ ಕಲರ್ ತರಿಸಿದೀನಿ. ಇದನ್ನ ಒಳಗಡೆ ಹಾಕೊಂಡು ಈ ಟಾಪ್ ನ ಮೇಲ್ಗಡೆ ಹಾಕೊಳ್ಳೋದು. ನೋಡಿ ಹೆಂಗಿದೆ ಅಂತ. ಇದು ಕಾಲರ್ ಬರುತ್ತೆ ಅಲ್ವಾ, ಈ ಕಾಲರ್ ಮೇಲ್ಗಡೆ ಬರ್ಬೇಕು, ಸಕ್ಕತ್ತಾಗಿ ಕಾಣಿಸುತ್ತೆ. ನಾನು ಇದನ್ನ ಯಾರೊಬ್ರು ನೋಡಿದಿತ್ತು, ಅದಕ್ಕೆ ಇಷ್ಟ ಆಯ್ತಲ್ಲ. ಒನ್ ಟೈಮ್ ಕೂಡ ನಾನು ಸ್ಲೀವ್ಲೆಸ್ ವೇರ್ ಮಾಡಿಲ್ವಲ್ಲ, ಈ ತರ ಲೆಕ್ಕಲ್ಲಾದ್ರೂ ವೇರ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ವೈಟ್ ಇದೆಯಲ್ಲ, ವೈಟ್ ಮ್ಯಾಚ್ ಆಗುತ್ತೆ ಅಂತ ಈ ತರ ಕಾಂಬಿನೇಷನ್ ತರಿಸಿದೀನಿ. ರೆಫರೆನ್ಸ್ ಪಿಕ್ ಹಾಕಿರ್ತೀನಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿರುತ್ತೆ. ಸ್ಲೀವ್ಲೆಸ್ ವೇರ್ ಮಾಡ್ಬೇಕು, ಬಟ್ ಮನೇಲೆಲ್ಲ ಬಿಡಲ್ಲ. ಬಟ್ ನಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಈ ತರ ಸ್ಲೀವ್ಲೆಸ್ ನೀವು ಪೇರ್ ಅಪ್ ಮಾಡ್ಕೊಂಡು ವೇರ್ ಮಾಡ್ಬೋದು, ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ. ಇನ್ನ ನೆಕ್ಸ್ಟ್ ಒನ್ ನಾನು ಎಂತ ದಡ್ಡಿ ಅಂದ್ರೆ ಇದೇ ತರ ಡ್ರೆಸ್ ನ 2 ಬುಕ್ ಮಾಡ್ಬಿಟ್ಟಿದೀನಿ. ಕ್ವಾಂಟಿಟಿ 2 ಸೆಲೆಕ್ಟ್ ಮಾಡ್ಬಿಟ್ಟಿದೀನಿ ನಾನು. ಸೇಮ್ ಸೈಜ್ ಸೇಮ್ ಡ್ರೆಸ್ ಸೇಮ್ ಸ್ಟೋರ್ ಅಲ್ಲೇ ಬುಕ್ ಮಾಡ್ಬಿಟ್ಟಿದ್ದು. ಅದಕ್ಕೆ ಒಂದು ಮಾತ್ರ ರಿಟರ್ನ್ ಕಳಿಸ್ದೆ. ಇದನ್ನ ಹಂಗೆ ಇಟ್ಕೊಂಡಿದೀನಿ, ಚೆನ್ನಾಗಿದೆ ಅಂತ ಅನ್ಸ್ತು ನನಗೆ. ನಿಪ್ಪಟ್ಟ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಅಷ್ಟೇ, ಇಲ್ಲೂ ಎಂಬ್ರಾಯ್ಡ್ರಿ ಕೊಟ್ಟಿದೆ. ಡ್ರೆಸ್ ಎಲ್ಲ ಪ್ಲೇನ್ ಬರುತ್ತೆ. ಇದೊಂಥರ ಪಿಕಾಕ್ ಬ್ಲೂ ಬರುತ್ತೆ ನೋಡಿ, ಆ ತರ ಇದೆ. ಇದು ಸಖತ್ತಾಗಿದೆ. ನೆಕ್ ವಿ ನೆಕ್ ಇದೆ ಅಂತ ಅಂದ್ಬಿಟ್ಟು ತಗೊಂಡೆ. ಸಿಂಪಲ್ ಆಗಿ ಕ್ಯಾಶುವಲ್ ಆಗಿ ಎಲ್ಲಾರು ವೇರ್ ಮಾಡ್ಕೊಂಡು ಹೋಗಕ್ ಚೆನ್ನಾಗಿರುತ್ತೆ. 2 ಪೀಸ್ ಅಲ್ವಾ ಇದು, ಬೇರೆಲ್ಲ ದುಪ್ಪಟ್ಟೆ ಎಲ್ಲ ಕ್ಯಾರಿ ಮಾಡಕ್ ಆಗಲ್ಲ ಅಂದ್ರೆ 2 ಪೀಸ್ ಹಾಕಬಹುದು. ಪ್ಯಾಂಟ್ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಥ್ರೆಡ್ ಎಂಬ್ರಾಯ್ಡ್ ಕೊಟ್ಟಿದ್ದಾರೆ. ಥ್ರೆಡ್ ಎಂಬ್ರಾಯ್ಡ್ ಬೆಸ್ಟ್ ಕಣಪ್ಪ. ನನಗಂತೂ ನಿಜ ನಂಗೆ ಹಂಗೆ ಅನ್ಸುತ್ತೆ. ಸ್ಟೋನ್ ವರ್ಕ್ ಎಲ್ಲ ವಾಶ್ ಮಾಡಕ್ಕೆಲ್ಲ ಒಂಥರ ಹಿಂಸೆ ಅನ್ಸ್ತಿರುತ್ತೆ. ಬಟ್ ಥ್ರೆಡ್ ಆದ್ರೂ ವಾಶ್ ಮಿಷಿನ್ ಬೇಕಾದ್ರೂ ಹಾಕ್ಬಿಡ್ಬೋದು, ಆರಾಮಾಗಿ ಹೋಗುತ್ತೆ. ಈ ತರ ಪಿಕಾಕ್ ಬ್ಲೂ ಕಲರ್, ಈ ತರ ಕಲರ್ ನನ್ನ ಹತ್ರ ಇರಲಿಲ್ಲ. ಈ ತರ ಕಲರ್ ಒಂದು ಸ್ಯಾರಿ ಇತ್ತು ಅಷ್ಟೇ, ಡ್ರೆಸ್ ಇರಲಿಲ್ಲ. ಅದಕ್ಕೆ ಇದು ತರಿಸ್ಕೊಂಡೆ. ನೋಡೋಣ, ವೇರ್ ಮಾಡಿದೀನಲ್ವಾ, ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಇದು ಲಿಂಕ್ ಮೋಸ್ಟ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಕವರ್ ಡ್ರೆಸ್ 3 ಪೀಸ್ ಎಲ್ಲ ನಾನು ಆಲ್ಮೋಸ್ಟ್ ಥ್ರೆಡ್ ವರ್ಕ್ ಇರೋದನ್ನೇ ತರಿಸೋದು. ನೋಡಿ ಎಷ್ಟು ಚೆನ್ನಾಗಿದೆ. ಲ್ಯಾವೆಂಡರ್ ಕಲರ್ ಬರುತ್ತೆ. ಲ್ಯಾವೆಂಡರ್ ಅಂತೂ ನನಗೆ ಸಕ್ಕತ್ತಾಗಿ ಕಾಣಿಸುತ್ತೆ. ಅದಕ್ಕೆ ನಾನು ಇದ್ರ ಆಲ್ಮೋಸ್ಟ್ ಲ್ಯಾವೆಂಡರ್ ಕಲರ್ನೇ ತಗೊಳ್ತೀನಿ.
ರೆಡ್ ವರ್ಕ್ ಸಕ್ಕತ್ತಾಗಿದೆ ಮುಂದೆ ಮಾತ್ರ ಇಷ್ಟ ಆಯ್ತು. ಚುಚ್ಚಲ್ಲ ಮತ್ತೆ ಇರಿಟೇಷನ್ ಆಗಲ್ಲ, ಓಲ್ಡ್ ಡೇ ಕೂಡ ಈಸಿಯಾಗಿ ಹಾಕೋಬಹುದು. ಅದೊಂದಕ್ಕೋಸ್ಕರ ಥ್ರೆಡ್ ವರ್ಕ್ ಇಷ್ಟ ಆಗುತ್ತೆ. ಪ್ಯಾಂಟು ಅಷ್ಟೇನೆ ತುಂಬಾ ದೊಡ್ಡದಾಗೆ ಬಂದಿದೆ, ಚೆನ್ನಾಗಿದೆ. ಹಾಗೆ ಇದಕ್ಕೆ ಪಾಕೆಟ್ ಕೊಟ್ಟಿದ್ದಾರೆ. ಪ್ಯಾಂಟ್ ಪಾಕೆಟ್ ಇದ್ರೆ ಮೊಬೈಲ್ ಎಲ್ಲ ಇಡಕ್ಕೆ ಅಟ್ಲೀಸ್ಟ್ ಒಂದು ಕರ್ಚಿಫಾಗಿ ಇಡಕ್ಕಾದ್ರೂ ಆಗುತ್ತೆ. ನನಗೆ ಈ ತರ ಕ್ಯಾರಿ ಬ್ಯಾಗ್ಸ್ ಎಲ್ಲ ಕ್ಯಾರಿ ಮಾಡಕ್ ನಂಗೆ ಇಷ್ಟ ಆಗಲ್ಲ. ವೆನಿಟಿ ಬ್ಯಾಗ್ ಆಗಿರ್ಬೋದು, ಸೈಡ್ ಬ್ಯಾಗ್ ಆಗಿರ್ಬೋದು ಅಷ್ಟು ಇಷ್ಟಪಡಲ್ಲ ನಾನು. ವೇಲ್ ನೋಡಿ ಹಿಂಗ್ ಇರ್ಬೇಕು. ವೇಲ್ಗಳಂದ್ರೆ ಸಾಫ್ಟ್ ಆಗಿದೆ ಅಲ್ವಾ, ಈ ತರ ವೇಲ್ಗಳಂದ್ರೆ ನಂಗೆ ಸಕ್ಕತ್ ಇಷ್ಟ ಆಗುತ್ತೆ. ಸಾಫ್ಟ್ ಎಲ್ಲಿ ಎಷ್ಟೊತ್ ಬೇಕಾದ್ರೂ ಹಾಕೊಂಡು ನನಗೆ ಬೇಜಾರ್ ಅನ್ಸಲ್ಲ. ಈ ತರ ವೇಲ್ಗಳೆಲ್ಲ ಇತ್ತು ಅಂತಂದ್ರೆ ನೀವು ಇದನ್ನ ಬೈ ಮಾಡ್ಲೇಬೇಕು, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ನಂಗೆ ಟ್ರೌಸರ್ಗೆ ಒಂದು ಶಾರ್ಟ್ ಕುರ್ತಿ ಬೇಕಿತ್ತು. ಅಂದ್ರೆ ನಾನು ಈ ತರ ಟೀ ಶರ್ಟ್ ತುಂಬಾ ಮೇಲ್ಗಡೆ ಇರುವಂತ ಡ್ರೆಸ್ಗಳು, ಟೀ ಶರ್ಟ್ಸ್ ಗಳ ಹತ್ರ ಎಲ್ಲ ಹಾಕಲ್ಲ. ಈ ತರ ಶಾರ್ಟ್ ಕುರ್ತೀಸ್ನಾದ್ರೆ ಹಾಕೊಳ್ತೀನಿ. ಯಾಕೆಂತಂದ್ರೆ ನನಗೆ ಬ್ಯಾಕ್ ಎಲ್ಲ ನೀಟಾಗಿ ಕವರ್ ಆಗಿರ್ಬೇಕು, ಅದಕ್ಕೆ ಹೋಗೋದ್ರಿಂದ ಕಂಫರ್ಟಬಲ್ ನೋಡ್ತೀವಿ ಅಲ್ವಾ. ಆತರ ಇದು ಅಷ್ಟೇನೆ ಚೆನ್ನಾಗಿದೆ. ಈ ತರ ಬ್ಲೂ ವೈಟ್ ಎಲ್ಲ ಮಿಕ್ಸ್ ಅಂತ ಹೇಳ್ಬೋದು. 3/4 ಬರುತ್ತೆ. ಇಲ್ಲಿ ಎಲಾಸ್ಟಿಕ್ ಇದೆ ಸ್ಲೀವ್ಸ್ ಹತ್ರ. ರಿವ್ಯೂಸ್ ಅಷ್ಟೇ ಚೆನ್ನಾಗಿದೆ. ಇದು ತುಂಬಾ ಕಮ್ಮಿ ಪ್ರೈಸ್, ಏನು 200 ಸಮಥಿಂಗ್ ಅಲ್ಲಿ ಸಿಕ್ಕೋದು ಅನ್ಸುತ್ತೆ. ಜೀನ್ಸ್ ಮೇಲೆ ಜೀನ್ಸ್ ಮೇಲೆ ವೇರ್ ಮಾಡಕ್ಕೆಲ್ಲ ಚೆನ್ನಾಗಿರುತ್ತೆ. ನಾನು ಜೀನ್ಸ್ ಹಾಕಲ್ಲ, ಟ್ರೌಸರ್ಸ್ ಹಾಕ್ತಿದ್ದೀನಿ ಇತ್ತೀಚೆಗೆ. ಟ್ರೌಸರ್ ಮೇಲೆ ಹಾಕಕ್ಕೆ ಸಕ್ಕತ್ತಾಗಿದೆ ಅಂತ ಅನ್ಸುತ್ತೆ, ತಗೊಂಡಿದ್ದೀನಿ ಶಾರ್ಟ್ ಕುರ್ತಿ. ನೆಕ್ಸ್ಟ್ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ, ಅಂದ್ರೆ ತುಂಬಾ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಇದೊಂದು ಡ್ರೆಸ್ ತರಿಸ್ತಿದ್ದೀನಿ. ನಿಜವಾಗ್ಲೂ ಇಷ್ಟೊಂದು ಕಮ್ಮಿಗೆ ಕೊಡ್ತಾರಾ ಅಂತ ತರಿಸ್ತೆ, ಬಟ್ ನಿಜವಾಗ್ಲೂ ಕೊಟ್ಬಿಟ್ಟವ್ರೆ. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್. ಹೆಂಗಿದೆ ನೋಡಿ, ಥಿಕ್ನೆಸ್ ನೋಡಿ ಹೆಂಗಿದೆ ಅಂತ ನೋಡಿ. ಲೆಕ್ಕಲೆಲ್ಲ ಒಂಥರ ಮಿರರ್ ವರ್ಕ್ ಬಂದಿದೆ, ಕಲರ್ ಎಲ್ಲ ಇದೆ ಇದ್ರಲ್ಲಿ. ಚೆನ್ನಾಗಿದೆ ಅಂತ ಅನ್ಸ್ತು. ಇದು ಐ ಥಿಂಕ್ ಫುಲ್ ಸ್ಲೀವ್ಸ್ ಇದು ಇಲ್ಲ, ಒಂದಿಷ್ಟು ಸ್ಲೀವ್ಸ್ ಬರುತ್ತೆ ಅಂತ ಅನ್ಸುತ್ತೆ. ಫುಲ್ ಸ್ಲೀವ್ಸ್ ಬರುತ್ತೆ, ಎಷ್ಟು ಸ್ಲೀವ್ಸ್ ಬರುತ್ತೆ? ಫುಲ್ ಸ್ಲೀವ್ಸ್ ಹತ್ರ ಸ್ವಲ್ಪ ಬರುತ್ತೆ. ಸಖತ್ತಾಗಿದೆ. ಒಂಥರ ಇದೇನಿದು ಈ ಕಾಫಿ ಕಲರ್ ಬರುತ್ತಲ್ಲ ಆತರ, ಇಲ್ಲ ಕ್ರೀಮ್ ಕಲರ್ ಅಂತ ಅನ್ಸುತ್ತೆ. ಕಲರ್ಸ್ ಗಳು ನನಗೆ ಕನ್ಫ್ಯೂಸ್. ಒಂಥರ ಪ್ಯಾಂಟ್ 2 ಪೀಸ್ ಸಿಂಪಲ್ ವೇರ್ ಮಾಡಕ್ ಸಕ್ಕತ್ತಾಗಿದೆ. ಯಾರು ಶಾಪಿಂಗ್ ಎಲ್ಲ ಹೋಗಕ್ಕೆ ಸಿಂಪಲ್ ಆಗಿ ಡೈಲಿ ಫುಲ್ ವೇರ್ ಮಾಡ್ಬೇಕು ಅಂತ ಸರಿ ಈ ತರ ಡ್ರೆಸ್ ಪರ್ಚೇಸ್ ಮಾಡ್ಬೋದು. ಸಕ್ಕತ್ತಾಗಿದೆ. ಕಮ್ಮಿ ಪ್ರೈಸ್ ಅಲ್ಲಿ ಈ ಡ್ರೆಸ್ ಮಾತ್ರ. ಇದು ಗ್ರ್ಯಾಂಡ್ ಡ್ರೆಸ್, ಫಂಕ್ಷನ್ ಗಳಿಗೆ ವೇರ್ ಮಾಡಕ್ಕೆ ಅಂತ ತಗೊಂಡಿದ್ದು. ಇಲ್ಲಿ ಹಲ್ದಿ ಶಾಸ್ತ್ರ ಎಲ್ಲ ಬಂದಾಗ ವೇರ್ ಮಾಡ್ತಾರೆ ನೋಡಿ, ಆ ತರ ಡ್ರೆಸ್ ಎಷ್ಟು ಗ್ರ್ಯಾಂಡ್ ಆಗಿದೆ ಅಂದ್ರೆ ನೀವ್ ಯಾವ್ದಾದ್ರು ಫಂಕ್ಷನ್ ಹಾಕೊಂಡ್ ಹೋದ್ರೆ ಎಲ್ಲ ನಿನ್ನೆ ನೋಡ್ತಿರ್ತಾರೆ ಮಾತ್ರ. ಅಷ್ಟು ಚೆನ್ನಾಗಿದೆ ಈ ಡ್ರೆಸ್. ಇದನ್ನ ನಾನು ಇದ್ರಲ್ಲಿ ನೋಡೇ ಇಷ್ಟಪಟ್ಬಿಟ್ಟೆ. ಈ ಫೋಟೋದಲ್ಲಿ ರಿವ್ಯೂಸ್ ಅಷ್ಟೇ ಸಕ್ಕತ್ತಾಗಿ ಕೊಟ್ಟಿದ್ರು ನೋಡಿ, ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂತ. ನಿಮ್ಗೆ ಅಷ್ಟು ಕ್ಲಿಯರ್ ಆಗಿ ಹೆಂಗ್ ಕಾಣಿಸ್ತಿದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ನಂಗೆ ಆದಷ್ಟು ಎಲ್ಲ ಚೆನ್ನಾಗಿ ಕಾಣಿಸೋ ತೋರ್ಸಂಗ್ ಮಾಡ್ತಿದೆ. ಅಂದ್ರೆ ಎಲ್ಲ ಡಿಟೇಲ್ ಆಗಿ ಕಾಣಿಸುತ್ತೆ. ಇಲ್ಲೂ ಅಷ್ಟೇ ನೋಡಿ, ಇಲ್ಲೂ ಕೆಳಗಡೆನೂ ಅಷ್ಟೇನೆ ಬಾರ್ಡರ್ ತರ ಕೊಟ್ಟಿದ್ದಾರೆ. ಥ್ರೆಡ್ ವರ್ಕ್ ಫಸ್ಟ್ ಮತ್ತೆ ಅದ್ರ ಜೊತೆಗೆ ಗೋಲ್ಡ್ ಕಲರ್ ಒಂದು ಚಿಕ್ಕ ಚಮಕಿ ತರ ಹಾಕಿದ್ದಾರೆ. ಸ್ವಲ್ಪ ಗ್ರ್ಯಾಂಡ್ ಆಗಿ ಬೇಕು ಅಂದ್ರೆ ನೀವು ಈ ಡ್ರೆಸ್ ನ ತಗೋಬಹುದು. ಇದಕ್ಕೆ ಪ್ಯಾಂಟ್ ಅಷ್ಟೇ ಫ್ರೀಯಾಗಿ ಬಂದಿದೆ. ಪ್ಯಾಂಟ್ ಹಾಗೆ ದುಪ್ಪಟ ಇದು ಸ್ವಲ್ಪ ಗ್ರ್ಯಾಂಡ್ ಇದೆ. ಇದೊಂಥರ ಇದು ಏನು ಕಲಂಕಾರಿ ದುಪ್ಪಟ ಬರುತ್ತೆ ಅಂತಾರಲ್ಲ, ದೊಡ್ಡದಾಗಿದೆ ಮಾತ್ರ. ಇದು ಸಕ್ಕತ್ತಾಗಿದೆ ಮಾತ್ರ. ಈ ಡ್ರೆಸ್ ನಂಗೆ ಸಕ್ಕತ್ ಇಷ್ಟ ಆಯ್ತು. ವೇರ್ ಮಾಡಿದ್ರಂತೂ ನನ್ ಬಿಚ್ಚಿ ಹಾಕಲ್ಲ ಅಂತ ಅನ್ಸುತ್ತೆ. ಫಂಕ್ಷನ್ ಸಕ್ಕತ್ತಾಗಿರುತ್ತೆ ಇದು. ಇನ್ನ ನೆಕ್ಸ್ಟ್ ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಅಂತ ಅಂದ್ಬಿಟ್ಟು ಈ ತರ ಟ್ರೌಸರ್ ಅಂತೀನಿ, ಸ್ವಲ್ಪ ಶಾರ್ಟ್ ಆಫ್ ಅಂಬ್ರಲ್ಲ ಬರುತ್ತೆ ನೋಡಿ. ಶಾರ್ಟ್ ಅಂಬ್ರಲ್ಲ ಈ ತರ, ಇದು ಟ್ರೌಸರ್ ಅಂತಾರೆ. ಇಷ್ಟೇ ಇಷ್ಟು ಸ್ವಲ್ಪ ಮಂಡಿಗಿಂತ ಮೇಲ್ ಬರುತ್ತೆ ಇದು. ಇಷ್ಟೇ ಇಷ್ಟು. ಇದೆಲ್ಲ ವೈಟ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿರೋದು. ಫ್ಲವರ್ ನೋಡಿ ಚೆನ್ನಾಗಿದೆ ಅಂತ. ಶಾರ್ಟ್ ಬರುತ್ತೆ. ಇದಕ್ಕೆ ವೈಟ್ ಕಲರ್ ಅಲ್ವಾ, ಅದಕ್ಕೆ ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಥಿಕ್ನೆಸ್ ಅಷ್ಟೇ ಸಕ್ಕತ್ತಾಗಿದೆ. ಇದರಲ್ಲಿ ಕಾಂಬಿನೇಷನ್ ಇದು ಚೆನ್ನಾಗಿ ಕಾಣಿಸುತ್ತೆ. ರೆಡ್ ಅಂಡ್ ವೈಟ್. ಇದು ನಾನು ಕಾಲೇಜಲ್ಲಿ ಯಾವ್ದೋ ಒಂದ್ಸಲ ಕಾಂಬಿನೇಷನ್ ಮಾಡ್ಕೊಂಡಿದ್ದೆ, ರೆಡ್ ಅಂಡ್ ವೈಟ್. ಅದು ಹೊಲಿಸಿದ್ದು ನಂಗೆ ಬೇಕೇ ಬೇಕು. ಪರ್ಟಿಕ್ಯುಲರ್ ಆಗಿ ರೆಡ್ ಅಂಡ್ ವೈಟ್ ಕಲರ್ ಬೇಕು ಅಂತ ವೈಟ್ ಕಲರ್ ದುಪ್ಪಟ್ಟ ಹಾಕೊಂಡು ವೈಟ್ ಕಲರ್ ಲೆಗಿನ್ಸ್ ಹಾಕೊಂಡು ಅದಕ್ಕೆ ರೆಡ್ ಕಲರ್ ಟಾಪ್ ನ ಸ್ಟಿಚ್ ಮಾಡಿಸಿದೆ ನಾನು. ಅದಕ್ಕೆ ಅದ್ ನೆನಪಾಗಿ ಈ ಡ್ರೆಸ್ ತರ್ಸ್ಕೊಂಡು ಹೆಂಗಿರುತ್ತೆ ಅಂತ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಬೆಸ್ಟ್ ಅಂತ ಯಾಕೆ ಹೇಳಿದೆ ಅಂದ್ರೆ ಇದು ಕಾಂಬೋ ಸೆಟ್ ಅಲ್ಲಿ ಬಂದಿದೆ, ಅದಕ್ಕೆ ಬೆಸ್ಟ್ ಅಂತ ಹೇಳಿದ್ದು ನಾನು. ಏನೇ ಡ್ರೆಸ್ ಕಾಂಬೋ ಸೆಟ್ ಅಲ್ಲಿ ಬಂದಿರೋದು ನಮಗೆ. ಈ ತರ ಒಳಗಡೆ ನಾವು ಒಂದ್ ಡ್ರೆಸ್ ಗೆ ಕೊಡ್ತೀವಿ ಆ ಪ್ರೈಸ್ ನಾನು 2 ಡ್ರೆಸ್ ಕೊಟ್ಟಿದ್ದೀನಿ. ಗ್ರೇಟ್ ಅಲ್ವಾ? ಚೌಕಾಸಿ ನಾವು ಹೊರಗಡೆ ಎಲ್ಲ ಮಾಡೋದು, ಚೌಕಾಸಿ ಬೆಲೆ ನಮಗೆ ಆನ್ಲೈನ್ ಅಲ್ಲೇ ಸಿಕ್ಬಿಡುತ್ತೆ. ಅದಕ್ಕೆ ಅಲ್ಲಿ ಚೌಕಾಸಿ ಮಾಡೋಂಗಿಲ್ಲ. ನಮ್ ಸೈಜ್ ಆಗಿಲ್ಲ ಅಂದ್ರೆ ಆರಾಮಾಗಿ ರಿಟರ್ನ್ ಕಳ್ಸ್ಬೋದು. ನಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ರಿಟರ್ನ್ ಕಳ್ಸ್ಬೋದು. ಟಾಪ್ ನೋಡಿ ಫುಲ್ ಕಾಟನ್, ಒಂಥರ ಸಾಫ್ಟ್ ಕಾಟನ್ ಅಲ್ಲಿ ಇದೆ. ಇದಕ್ಕೆ ಪ್ಯಾಂಟ್, ಇದಕ್ಕೆ ದುಪ್ಪಟ್ಟ ಬರಲ್ಲ. ಇದು 2 ಪೀಸ್ ಪ್ಯಾಂಟ್ ಅಷ್ಟೇ ನೋಡಿ. ಈ ತರ ಎಲ್ಲ ಒಂಥರ ಲೋಟಸ್ ತರ ಎಲ್ಲ ಇದೆ. ಮತ್ತೆ ಇನ್ನೊಂದು ಡ್ರೆಸ್ ಇದು ಅಷ್ಟೇ, ಸೇಮ್ ಡಿಸೈನ್ ಇಲ್ಲ, 2 ಚೇಂಜ್. ಅದಕ್ಕೆ ತರ್ಸ್ಕೊಂಡಿದ್ದು ಸೇಮ್ ಡಿಸೈನ್ ಅಲ್ಲೇ ಡಿಫ್ರೆಂಟ್ ಕಲರ್ಸ್ ಇದ್ರೆ ಏನ್ ಡಿಫ್ರೆಂಟ್ ಅಂತ ಅನ್ಸುತ್ತೆ ಹೇಳಿ. ಅದಕ್ಕೆ ನೋಡಿ, ಡಿಫ್ರೆಂಟ್ ಕಲರ್ ಡಿಫ್ರೆಂಟ್ ಡಿಸೈನ್. ವಾವ್, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ, ಸಕ್ಕತ್ತಾಗಿದೆ ಮಾತ್ರ. ಪ್ಯಾಂಟ್ ಇದು
ಅದರಲ್ಲಿ ಕಮಲವು ತರ ಬಂದಿತ್ತು, ಇದರಲ್ಲಿ ಒಂಥರ ಹಿಂಗ್ ಮುಖ ಹೋಗೈತೆ ಇದು. ವಾವ್ 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 ಅಷ್ಟೇ, ಏನು ಹೇಳಲ್ಲ ನಾನು. ಕಾಂಬೋ ಸೆಟ್ ಅಲ್ಲಿ ಇರೋದು ಇದು ಎರಡೂ. ಸದ್ಯಕ್ಕೆ ತಂದಿರುವಂತ ಎಲ್ಲಾ ಡ್ರೆಸ್ ಗಳನ್ನ ತೋರಿಸಿದೀನಿ. ನಿಮ್ಗೆ ಇದ್ರದ್ದು ಯಾವ್ದಾರ ಲಿಂಕ್ ಬೇಕು ಅಂತಂದ್ರೆ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಎಲ್ಲ ಹಾಕಿರ್ತೀನಿ. ಆ ಲಿಂಕ್ ಹೋದ್ರೆ ನಿಮ್ಗೆ 10% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಇನ್ನೂ ಕಮ್ಮಿ ಪ್ರೈಸ್ ಕೂಡ ಸಿಗ್ಬೋದು, ಹೇಳಕ್ಕಾಗಲ್ಲ. ಅದನ್ನಂತರ ಆಫರ್ ಅಂತ ಇದ್ರದ್ದು ಇನ್ನೂ ಕಮ್ಮಿ ಪ್ರೈಸ್ ಅಲ್ಲಿ ಸಿಗುತ್ತೆ. ಬೇಗ ಬೇಗ ಹೋಗಿ ಪರ್ಚೇಸ್ ಮಾಡಿ. ನೆಕ್ಸ್ಟ್ ನೋಡೋಣ ಮೀಶೋ ಹೋಲ್ ಮಾಡೋದ ಬೇರೆ ಏನಾದ್ರು ಮಾಡೋದ ಅಂತ ಯೋಚನೆ ಮಾಡ್ತೀನಿ. ನೆಕ್ಸ್ಟ್ ಒಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.